ಹೇಳಿ ಸರ್, ನಿಮ್ಮ ಹೆಸರೇನು ಮತ್ತೆ ನಿಮ್ದು ಟಾಪ್ ಕನ್ಸ್ಟ್ರಕ್ಷನ್ ಅಂದ್ರಲ್ವಾ, ಟಾಪ್ ಕನ್ಸ್ಟ್ರಕ್ಷನ್ ಇಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಅಂತ? ಸರ್, ನಮ್ಮ ಹೆಸರು ಬ್ಯಾಟ್ರಾಯ್ ಅಂತ ಹೇಳ್ಬಿಟ್ಟು. ಓಕೆ. ಟಾಪ್ ಕನ್ಸ್ಟ್ರಕ್ಷನ್ ನಮ್ದು ಸ್ಟಾರ್ಟ್ ಆಗಿ ಆಲ್ರೆಡಿ 5 ಇಯರ್ಸ್ ಇಂದ 5 ಇಯರ್ಸ್ ಆಯ್ತು ಸರ್. 5 ಇಯರ್ಸ್ ಆಯ್ತು. ಓಕೆ. ನೀವು ಬೇಸಿಕಲಿ ಏನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಸರ್? ಸರ್, ಟೆಂಪಿ ಪ್ರಾಜೆಕ್ಟ್ಸ್, ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಓಕೆ, ಟಿವಿ ಬಿಲ್ಡಿಂಗ್ಸ್, ಓಕೆ, ಎಲ್ಲ ಮಾಡ್ತೀವಿ ಸರ್. ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ಸ್ ಎಲ್ಲ ಮಾಡ್ತೀವಿ. ಓಕೆ. ಬೇಸಿಕಲಿ ನೀವು ಇಂಜಿನಿಯರ್ಸ್ ಏನಾ? ಬೇಸಿಕಲಿ ನಾವು ಇಂಜಿನಿಯರ್ಸ್. ಓಕೆ, ಸಿವಿಲ್ ಇಂಜಿನಿಯರ್ಸ್ ನೀವು? ಓಕೆ. ಮತ್ತೆ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ, ಓಕೆ, ಸಿವಿಲ್ ಇಂಜಿನಿಯರ್ಸ್. ಓಕೆ, ಓಕೆ. ನೀವು ಒಂದು 5 ಇಯರ್ಸ್ ಆಯ್ತಂತೀರ ಕಂಪ್ನಿ ಸ್ಟಾರ್ಟ್ ಮಾಡಿ. ಓಕೆ. ಇಲ್ಲಿವರೆಗೂ ನೀವು ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀರಾ? ಸರ್, ನಮ್ದು ಆಲ್ರೆಡಿ 30 to 35 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗೋದು. ಓಕೆ. ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್. ಓಕೆ. ಅದಲ್ಲದೆ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್, ಟಿವಿ ಬಿಲ್ಡಿಂಗ್ಸ್, ಎಲ್ಲ ತರ ಕನ್ಸ್ಟ್ರಕ್ಷನ್ ಮಾಡ್ತೀರಾ? ಓಕೆ. ಬೇಸಿಕಲಿ ಸ್ಪೆಷಲೈಸ್ಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್. ಓಕೆ. ನಿಮ್ದು ಮತ್ತೆ ನೀವು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಯಾವ ರೀತಿ ಮಾಡ್ತೀರಾ? ಐಟಮ್ ರೇಟ್ ಕಾಂಟ್ರಾಕ್ಟ್ ಅಲ್ಲಿ ಮಾಡ್ತೀರಾ ಅಥವಾ ಪೀಸ್ ವರ್ಕ್ ಮಾಡ್ತೀರಾ, ಲೇಬರ್ ಮಾಡ್ತೀರಾ, ವಿತ್ ಮೆಟೀರಿಯಲ್ ಮಾಡ್ತೀರಾ? ಯಾವ ರೀತಿ ಸರ್ ನಿಮ್ದು? ನಮಗೆಲ್ಲ ವಿತ್ ಮೆಟೀರಿಯಲ್ ಕಾಂಟ್ರಾಕ್ಟ್. ಓಕೆ. ಸ್ಟಾರ್ಟಿಂಗ್ ಬೇಸಿಕ್ 1500 rupees. ಓಕೆ. ನಿಮ್ದು ಬೇಸಿಕ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1500 rupees. ಓಕೆ, ಓಕೆ. ಅಂದ್ರೆ ಇವಾಗ ರೇಟ್ ಎಲ್ಲ ಜಾಸ್ತಿ ಇದೆಯಲ್ಲ ಸರ್? 1800 to 2000 ಮಾರ್ಕೆಟ್ ರೇಟ್ ಇದೆ. ನೀವ್ ಹೆಂಗೆ 1500 ಮಾಡ್ತಿದ್ದೀರಾ? ನಿಮ್ ಕಾನ್ಸೆಪ್ಟ್ ಏನ್ ಸರ್ ಅದು? 1500ಗೆ ಏನು ಬಡವರಿಗೆ ಅಂತ ಮಾಡ್ತೀರಾ, ಇಲ್ಲ ಬಜೆಟ್ ಪ್ಯಾಕೇಜ್ ಅಂತ ನೀವು ಡಿವೈಡ್ ಮಾಡ್ತಿದ್ದೀರಾ? ಎಲ್ಲರಿಗೂ ರೀಚ್ ಆಗಬೇಕು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆಲ್ಲ ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಮಾಡಿ 1500 ಇಂದ ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟಿಂಗ್ ಪ್ರೈಸ್ ಬಿಟ್ಟಿದ್ದೀವಿ. ಓಕೆ, ಓಕೆ. 1500 rupees ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತೀರಾ. ಸೊ 1500 rupees ಅಂದ್ರೆ ಇದೇನು ಮಿನಿಮಮ್ ಏರಿಯಾ ಏನಾದ್ರು ಸೆಟ್ ಮಾಡಿದಾರಾ? ಯಾವ ರೀತಿ ಸರ್ ಇದು? 1500 ಅಂದ್ರೆ ನಾವು ಮಿನಿಮಮ್ ನಮಗೆ ಒಂದು 3000 ಸ್ಕ್ವೇರ್ ಫೀಟ್ ಆದರೂ ಇರಬೇಕು. ಓಕೆ. ಮಿನಿಮಮ್ 3000 ಸ್ಕ್ವೇರ್ ಫೀಟ್ ಇದ್ರೆ ನೀವು 1500 ಸ್ಕ್ವೇರ್ ಫೀಟ್ ಗೆ ಮಾಡ್ಕೊಡ್ತೀರಾ ಕನ್ಸ್ಟ್ರಕ್ಷನ್. ಓಕೆ. ನಿಮ್ ಸರ್ವಿಸ್ ಎಲ್ಲೆಲ್ಲಿ ಬರುತ್ತೆ ಸರ್ ನಿಮ್ದು? ನಮ್ದು ಸರ್ವಿಸ್ ಬಂದು ಸರ್ ಬೆಂಗಳೂರಿಂದ 50 ಕಿಲೋಮೀಟರ್ ಅರೌಂಡ್ ಸರ್, ಸರೌಂಡಿಂಗ್ ಫುಲ್ ಮಾಡ್ತೀವಿ. ಓಕೆ. ಬೆಂಗಳೂರು ಸರೌಂಡಿಂಗ್ 50 ಕಿಲೋಮೀಟರ್ಸ್ ಮಾಡ್ತೀರಾ? ಓಕೆ. ನಿಮ್ದು 1500 ಬೇಸಿಕ್ ಪ್ಯಾಕೇಜ್ ಅಂದ್ರೆ, ಮತ್ತೆ ನಿಮ್ದು ಅದ್ರ ಬಿಟ್ಟು ನೆಕ್ಸ್ಟ್ ಪ್ಯಾಕೇಜಸ್ ಯಾವ ರೀತಿ ಬರ್ತದೆ? ಸ್ಟ್ಯಾಂಡರ್ಡ್ ಪ್ಯಾಕೇಜಸ್ ಬರುತ್ತೆ, ಮತ್ತೆ ಪ್ರೀಮಿಯಂ ಬರುತ್ತೆ. ಓಕೆ. ಸ್ಟ್ಯಾಂಡರ್ಡ್ ಏನ್ ರೇಟ್ ಅಲ್ಲಿ ಮಾಡ್ತೀರಾ ಸರ್? ಸ್ಟ್ಯಾಂಡರ್ಡ್ ಬಂದು ಸರ್ ನಮ್ದು 2000 rupees ಇಂದ ಮಾಡ್ತೀವಿ. ಓಕೆ. ಪ್ರೀಮಿಯಂ ಬಂದ್ಬಿಟ್ಟು? ಪ್ರೀಮಿಯಂ 1800. ಓಕೆ, ಓಕೆ. ನಿಮ್ ಬೇಸಿಕ್ ಪ್ಯಾಕೇಜ್ ಬಂದ್ಬಿಟ್ಟು ಏನೇನು ಇನ್ಕ್ಲೂಡ್ ಇರುತ್ತೆ ಸರ್ ಅದು? ಸರ್, ಬೇಸಿಕ್ ಪ್ಯಾಕೇಜ್ ಅಲ್ಲಿ ನಮ್ದು ಫ್ಲೋರ್ ಪ್ಲಾನ್ಸ್ ಎಲ್ಲ ನಾವೇ ಮಾಡಿ ಕೊಡ್ತೀವಿ, ಮತ್ತೆ ಎಲಿವೇಶನ್ ಕೊಡ್ತೀವಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ ಮಾಡ್ತೀವಿ, ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಬಿಫೋರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬಂದ್ಬಿಟ್ಟು ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಸಾಯಿಲ್ ಕಂಡೀಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಅದನ್ನ ಬಿಟ್ಟರೆ ನಮ್ದು ಫೌಂಡೇಶನ್ 5 feet ದೊಡ್ಡ ಇರುತ್ತೆ, 5 to 6 feet. ಮತ್ತೆ ಸಮ್ ಟ್ಯಾಂಕ್ ಬಂದು 6000 ಲೀಟರ್ಸ್ ಇನ್ಕ್ಲೂಡ್ ಇರುತ್ತೆ. ಓಕೆ. ಮತ್ತೆ ವಾಲ್ಸ್ ಎಲ್ಲ ಬಂದು ನಿಮಗೆ 6 inches ಸಾಲಿಡ್ ಬ್ಲಾಕ್ ಕೋಟಿಂಗ್ ಬರುತ್ತೆ. ಇಂಟರ್ನಲ್ ವಾಲ್ಸ್ 4 inches ಬರುತ್ತೆ. ಇಂಟರ್ನಲ್ ವಾಲ್ಸ್ 6 inches. ಓಕೆ. ಸಾಲಿಡ್ ಬ್ಲಾಕ್ ಅಲ್ಲಿ ವಾಲ್ಸ್ ಎಲ್ಲ ಮಾಡ್ಕೊಡ್ತೀರಾ. ಮತ್ತೆ ಫೌಂಡೇಶನ್ ಬಂದ್ಬಿಟ್ಟು 5 feet ಡೆಪ್ತ್ ಅಲ್ಲಿ ಇರುತ್ತೆ. ಸ್ಟೀಲ್ ಬಂದು ನಾವು ಕಾಮಧೇನು, ಸನ್ನಿಕ್ಕು, ಹೇವನ್ ಗೋಲ್ಡ್ ಅದನ್ನು ಯೂಸ್ ಮಾಡ್ತೀವಿ. ಓಕೆ. ಸಿಮೆಂಟ್ ಬಂದ್ಬಿಟ್ಟು ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಬರುತ್ತೆ, ಜುವಾರಿ ಬರುತ್ತೆ, ರಾಮ್ಕೋ ಬರುತ್ತೆ. ಓಕೆ. ಮತ್ತೆ ಬಿರ್ಲಾ ಸೂಪರ್ಸ್ ಬರುತ್ತೆ. ಬಿರ್ಲಾ ಸೂಪರ್ ಯೂಸ್ ಮಾಡ್ತೀವಿ. ಅದು ಬೇಸಿಕ್ ರೇಟ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಕ್ಲೈಂಟ್ ಚಾಯ್ಸ್. ಓಕೆ. ಕ್ಲೈಂಟ್ ಬೇಡ ನನಗೆ ಇದು ಬೇರೆ ಬೇಕು, ಬೇರೆ ಸ್ಟೀಲ್ ಬೇಕು, ಬೇರೆ ಸಿಮೆಂಟ್ ಬೇಕು ಅಂದ್ರೆ ಅದನ್ನು ಯೂಸ್ ಮಾಡ್ಕೊಡ್ತೀವಿ. ಅದು ನೀವು ಚೇಂಜ್ ಮಾಡ್ಕೊಡ್ತೀರಾ? ಡಿಫರೆನ್ಸ್ ಅಮೌಂಟ್ ಮಾತ್ರ ಕ್ಲೈಮ್. ಡಿಫರೆನ್ಸ್ ಅಮೌಂಟ್ ನೀವು ಬೇಸಿಕ್ ಒಂದು ರೇಟ್ ಸೆಟ್ ಮಾಡಿರ್ತೀರಾ, ಅದು ಡಿಫರೆನ್ಸ್ ಅಮೌಂಟ್ ಕೊಟ್ರೆ ಆಯ್ತು. ಇಲ್ಲ ಬೇಡ ಅದೇ ಮಾಡ್ತೀವಿ ಅಂದ್ರೆ ಅದೇ ನಿಮ್ ಪ್ಯಾಕೇಜ್ ಅಲ್ಲಿ ಕಂಟಿನ್ಯೂ ಮಾಡಬಹುದು. ಅದನ್ನ ಹಾಕ್ತೀವಿ. ಅಂದ್ರೆ ನೀವು ಸ್ಟ್ಯಾಂಡರ್ಡ್ ಹಾಕಿರ್ತೀರಲ್ವಾ ಸರ್ ಅದು? ಹೌದು. ಸನ್ನಿಕ್ಕು, ಕಾಮಧೇನು, ಮೀನಾಕ್ಷಿ ಇವೆಲ್ಲ ಸ್ಟ್ಯಾಂಡರ್ಡ್ ಸರ್ ನಮಗೆ. ಓಕೆ, ಓಕೆ. ಗೋಲ್ಡ್ ಇದೆಲ್ಲ ಸ್ಟ್ಯಾಂಡರ್ಡ್. ಸಿಮೆಂಟ್ ಬಂದ್ಬಿಟ್ಟು ಸಿಮೆಂಟ್ ಅಲ್ಟ್ರಾಟೆಕ್, ರಾಮ್ಕೋ, ಜುವಾರಿ. ಓಕೆ, ಓಕೆ, ಓಕೆ. ಮತ್ತೆ ಫ್ಲೋರಿಂಗ್ ಮತ್ತೆ ಇದೆಲ್ಲ ಯಾವ ರೀತಿ ಸರ್ ನಿಮ್ದು ಬೇಸಿಕ್ ಪ್ಯಾಕೇಜ್ 1500 ಅಲ್ಲಿ ಏನೇನು ಮಾಡ್ತೀರಾ? ಫ್ಲೋರಿಂಗ್ ವಿಟ್ರಿಫೈಡ್ ಟೈಲ್ಸ್ ಬರುತ್ತೆ ಸರ್. ಓಕೆ. ಅದು ಲಿವಿಂಗ್ ಆಲೋರೆನ್ಸ್ ಇದೆಲ್ಲ 50 rupees ಕೊಟ್ಟಿರ್ತೀವಿ. 50 rupees ಇರುತ್ತೆ ಬೇಸಿಕ್ ಪ್ಯಾಕೇಜ್. ಬೇಸಿಕ್ ರೇಟ್ 50 rupees ಕೊಟ್ಟಿರ್ತೀವಿ. ಮತ್ತೆ ಬಾತ್ರೂಮ್ ಟೈಲ್ಸ್ ಎಲ್ಲ ಹೇಳ್ಬಿಟ್ಟು ನಿಮಗೆ ಒಂದು 40 rupees ವರೆಗೂ ಇರುತ್ತೆ. ಪಾರ್ಕಿಂಗ್ ಮತ್ತೆ ಬಾಲ್ಕನಿ ಟೈಲ್ಸ್ ಒಂದು 30 to 35 rupees ಕೊಟ್ಟಿರ್ತೀವಿ. ಓಕೆ. ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಎಲ್ಲ ನಿಮ್ದೇ ಇರುತ್ತೆ ಸರ್ ಟೋಟಲ್ ಆಗಿ? ಎಲ್ಲ ಆಶೀರ್ವಾದ್ ಟೈಲ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಸುಪ್ರೀಂ ಸುಪ್ರೀಂ ಪೈಪ್ಸ್ ಎಲ್ಲ ಬರುತ್ತೆ. ಕಮೋಡು ಇದು ಇರುತ್ತೆ. ಮತ್ತೆ
ಶವರ್ ಎಲ್ಲ ನಮ್ದು ಇನ್ಕ್ಲೂಡ್ ಇರುತ್ತೆ. ಎಲ್ಲ ನಿಮ್ದು A to Z ಟರ್ನ್ ಕಿ ಪರ್ಯಟ ಅಂದ್ರೆ ಎಲ್ಲ ಬಂತು, ಇನ್ಕ್ಲೂಡಿಂಗ್ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಎಲ್ಲ ನಮ್ದು. ವೈರಿಂಗ್, ಫಿಟ್ಟಿಂಗ್ಸ್ ಬರೋದಿಲ್ವಾ ನಿಮ್ದು? ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ? ಓಕೆ ಓಕೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಇನ್ಕ್ಲೂಡ್. ಬಲ್ಬ್ಸ್ ಆ ತರದ್ ಮಾತ್ರ ಫಿಟ್ಟಿಂಗ್ಸ್ ಎಲ್ಲ ಅದು ಕ್ಲೈಂಟ್ ಸ್ಕೋಪ್ ಇರುತ್ತೆ ಅಷ್ಟೇ. ಸ್ವಿಚಸ್, ವೈರಿಂಗ್ ಎಲ್ಲ ನಾವೇ ಕೊಟ್ಬಿಟ್ಟಿರ್ತೀವಿ. ಪ್ರಾಜೆಕ್ಟ್ ಮಾಡಿ ಪೇಂಟಿಂಗು ಎಲ್ಲ ಇನ್ಕ್ಲೂಡ್. ಪೇಂಟಿಂಗ್ ಎಲ್ಲ ಇನ್ಕ್ಲೂಡ್. ಓಕೆ, ಕೀ ಕೊಡೋವರೆಗೂ ನಿಮ್ದೇ ಇರ್ತದೆ ಜವಾಬ್ದಾರಿ. ಓಕೆ, 1500 rupees ಪರ್ ಸ್ಕ್ವೇರ್ ಫೀಟ್ ನೀವು ಮಾಡ್ತಾ ಇದ್ದೀರಾ. ಓಕೆ, ಅದ್ ಬಿಟ್ರೆ ನಿಮ್ದು ಇಂಟೀರಿಯರ್ ಏನಾದ್ರು ಮಾಡ್ತೀರಾ ಸರ್? ಇಂಟೀರಿಯರ್ ಇನ್ಕ್ಲೂಡ್ ಆಗಿರ್ತದ ನಿಮ್ ಪ್ಯಾಕೇಜ್ ಅಲ್ಲಿ? ಯಾವ ರೀತಿ ಅದು? ಅದು ಬೇರೆ ಪ್ಯಾಕೇಜಸ್ ಇದೆ ಸರ್. ಅದು ಇನ್ಕ್ಲೂಡಿಂಗ್ ಇಂಟೀರಿಯರ್ ಪ್ಯಾಕೇಜಸ್ ಕೊಡ್ತೀವಿ. ಓಕೆ, ಇಂಟೀರಿಯರ್ ಏನ್ ಕಾಸ್ಟ್ ಆಗ್ಬೋದು ನಿಮ್ ಪ್ರಕಾರ? ಸರ್ ಅದು 2 BHK ಹೌಸಿಗೆ, 2 bedroom ಹೌಸಿಗೆ 2,500 2,50,000 ಇಂದ ಮಾಡ್ತಾ ಇದ್ದೀವಿ. 2,50,000 2 BHK ಗೆ ಏನೇನು ಬರುತ್ತೆ ಸರ್? 2.5 lakhs. 2 bedroom ವಾರ್ಡ್ರೋಬ್ ಬರುತ್ತೆ. ಓಕೆ, ಸ್ಟಡಿ ಟೇಬಲ್ ಕೊಡ್ತೀವಿ. ಹಾ ಮತ್ತೆ ಲಿವಿಂಗ್ ಹಾಲ್ ಅಲ್ಲಿ ಟಿವಿ ಯೂನಿಟ್ಸ್ ಬರುತ್ತೆ. ಹಾ, ಮತ್ತೆ ಕಿಚನ್ ಅಲ್ಲಿ ಕಿಚನ್ ಯೂನಿಟ್ಸ್ ಬರುತ್ತೆ. ಓಕೆ ಮಾಡ್ಯುಲರ್ ಕಿಚನ್ ಯೂನಿಟ್ಸ್ ಬರುತ್ತೆ, ಅದು ಬರುತ್ತೆ. ಓಕೆ ಓಕೆ ಸರ್, ಇವಾಗ ಯಾರಾದ್ರೂ ನಿಮ್ಮ ಹತ್ರ ಬರ್ತಾರಾ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂತ, ಅವ್ರಿಗೆ ನಿಮ್ ಸಪೋರ್ಟ್ ಯಾವ ರೀತಿ ಇರುತ್ತೆ, ಮತ್ತೆ ಪೇಮೆಂಟ್ ಟರ್ಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ? ಸೊ ಯಾವ ರೀತಿ ಇರುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಅದು. ಸರ್, ಈಗ ಫಸ್ಟ್ ಕ್ಲೈಂಟ್ ಬಂದಾಗ ಅವ್ರಿಗೆ ನಮಗೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆದ್ಮೇಲೆ, ನಮ್ಗೆ ರೇಟ್ ಎಲ್ಲ ಓಕೆ ಆದ್ಮೇಲೆ ಅವರಿಗೆ ಫಸ್ಟ್ ನಾವು ಒಂದು ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತೀವಿ ಸರ್. Okay. ಅಗ್ರಿಮೆಂಟ್ ಅಂತ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಫ್ಲೋರ್ ಪ್ಲಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್, ಟೋಟಲ್ ಆಗಿ ಒಂದು ಶೆಡ್ಯೂಲ್ ಪೇಮೆಂಟ್ ಕೊಡ್ತೀವಿ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ಅದನ್ನ ನಾವು ಶೆಡ್ಯೂಲ್ ಮಾಡ್ತೀವಿ. ಶೆಡ್ಯೂಲ್ ಮಾಡಿ ಸ್ಟೇಜ್ ವೈಸ್ ಪೇಮೆಂಟ್ಸ್ ಬರುತ್ತೆ. ಓಕೆ ಅವ್ರಿಗೂ ಬರ್ಡನ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ಟೇಜ್ ವೈಸ್ ಅಲ್ಲಿ ಪೇಮೆಂಟ್ಸ್ ತಗೊಳ್ತೀವಿ. ಓಕೆ, ಎಲ್ಲ ಆಗಿ ವಿತ್ ಅಗ್ರಿಮೆಂಟ್ ನೀವು ಹೋಗೋದು? ಅಗ್ರಿಮೆಂಟ್ಸ್ ಎಲ್ಲ ಇರುತ್ತೆ. ಓಕೆ, ಸ್ಟೇಜ್ ವೈಸ್ ಪೇಮೆಂಟ್ಸ್ ಇರುತ್ತೆ. ಸ್ಟೇಜ್ ವೈಸ್ ಪೇಮೆಂಟ್ ಇರ್ತದೆ. ಸೊ ಆ ಸ್ಟೇಜ್ಗೆ ಯಾವ ಸ್ಟೇಜ್ ಕಂಪ್ಲೀಟ್ ಆದ್ರೆ ಅದನ್ನ ರಿಲೀಸ್ ಮಾಡಿದ್ರೆ ಆಯ್ತು. ರಿಲೀಸ್ ಮಾಡ್ಕೊಂಡು ಓಕೆ, ಅದೆಲ್ಲ ಮುಂಚೆನೆ ಫಿಕ್ಸ್ ಆಗಿರುತ್ತೆ, ಪೇಮೆಂಟ್ ಇಷ್ಟೇ ಕೊಡಬೇಕು, ಈ ಸ್ಟೇಜ್ಗೆ ಇಷ್ಟೇ ಕೊಡಬೇಕು ಅಂತ ಮುಂಚೆ ಫಿಕ್ಸ್ ಆಗಿರುತ್ತೆ. ಫ್ಲೋರ್ ಪ್ಲಾನ್ಸ್, ಡ್ರಾಯಿಂಗ್ಸ್, ಎಲಿವೇಶನ್ಸ್ ಇದೆಲ್ಲ ಮಾಡಿ ಎಲ್ಲ ಫಿಕ್ಸ್ ಮಾಡಬೇಕು. ಓಕೆ ಓಕೆ ಓಕೆ, ಅಂದ್ರೆ ನೀವೇನು ಈಗ ಮೇಸ್ತ್ರಿಗಳೆಲ್ಲ ಬ್ಲಾಕ್ ಮೇಲ್ ಮಾಡೋದು ಆ ತರ ಎಲ್ಲ ಏನಿಲ್ಲ? ನಿಮ್ಗೆ ಇಷ್ಟೇ ಕೊಡಬೇಕು ದುಡ್ಡು, ಅಷ್ಟೇ ಕೊಡಬೇಕು ದುಡ್ಡು, ಆ ತರ ಏನಿಲ್ಲ? ಆ ತರ ಇಲ್ಲ ಸರ್. ಓಕೆ ಓಕೆ, ಸ್ಟೇಜ್ ವೈಸ್ ಇರುತ್ತೆ. ಎಲ್ಲ ಅಗ್ರಿಮೆಂಟ್ ವಿತ್ ಅಗ್ರಿಮೆಂಟ್ ಇದು ರಿಟರ್ನ್ ಅಲ್ಲಿ ಇರ್ತದೆ. ಹೌದು. ಓಕೆ, ಎಷ್ಟು ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ ಸರ್? ಒಂದು 30-40 ಸೈಟ್ G+2 ಆದ್ರೆ? 30-40 ಸೈಟ್ G+2 7 to 8 ಮಂತ್ಸ್ ಫಿನಿಶ್ ಮಾಡಿ ಕೊಡ್ತೀವಿ ಸರ್. ಓಕೆ ಓಕೆ, ಸೊ ಆ ರೀತಿ ಈಗ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅಲ್ವಾ? ಕ್ಲೈಂಟ್ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಸೊ ಅವರು ಫ್ಲೆಕ್ಸಿಬಲ್ ಇರ್ತೀರಾ ನೀವು ಮಾಡ್ಕೊಡೋದಕ್ಕೆಲ್ಲ? ಹೌದು ಸರ್, ಎಲ್ಲ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಏನ್ ಬೇಕಾದ್ರೂ ನಾವು ಮಾಡಿ ಕೊಡ್ತೀವಿ. ಓಕೆ, ಅವ್ರು ಏನಾದ್ರು ಚೇಂಜಸ್ ಮಾಡ್ಕೋಬಹುದು? ಮಾಡ್ಕೋಬಹುದು. ಓಕೆ, ಎಲ್ಲ ಕಸ್ಟಮೈಸ್ ಮಾಡ್ಕೊಂಡು ಮಾಡ್ಕೊಡ್ಬೋದು. ಓಕೆ ಸರ್, ಸೊ ನಿಮ್ ಬೇಸಿಕ್ ಪ್ಯಾಕೇಜ್ ಬಂದ್ಬಿಟ್ಟು 1,500 rupees ಪರ್ ಸ್ಕ್ವೇರ್ ಫೀಟ್ ವಿತ್ ಮಿನಿಮಮ್ ಏರಿಯಾ ಬಂದ್ಬಿಟ್ಟು 3,000 ಬಿಲ್ಟ್ ಅಪ್ ಏರಿಯಾ. ಓಕೆ ಓಕೆ, ಇವಾಗ ಏನಾದ್ರು ಈಗ ಸ್ಟಾರ್ಟಿಂಗ್ ಏನೇನು ಅಪ್ರೂವಲ್ಸ್ ಬೇಕಾಗುತ್ತೆ ಸರ್? ಮನೆ ಕಟ್ಟಬೇಕು ಅಂದ್ರೆ ಫ್ಲೋರ್ ಪ್ಲಾನ್ ಏನೋ ನೀವು ಮಾಡ್ಕೊಡ್ತೀರಾ, ಮತ್ತೆ ಇನ್ನೇನ್ ಬೇಕಾಗುತ್ತೆ ನಿಮ್ಗೆ? ಪ್ಲಾನ್ ಅಪ್ರೂವಲ್ಸ್ ಬೇಕಾಗುತ್ತೆ. ಹ್ಮ್, ಪ್ಲಾನ್ ಅಪ್ರೂವಲ್ಸ್ ಕ್ಲೈಂಟ್ ಸ್ಕೋಪ್ ಇರುತ್ತೆ. ಮತ್ತೆ Okay. ಟೆಂಪ್ರವರಿ ಕನೆಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಟೆಂಪ್ರವರಿ ಕನೆಕ್ಷನ್ಸ್ ಬೇಕು, ಪವರ್ ಕನೆಕ್ಷನ್. ಅದು ಕ್ಲೈಂಟ್ ಸ್ಕೋಪ್ ಇರುತ್ತೆ. ಓಕೆ, ಟೆಂಪ್ರರಿ ಪವರ್ ಕನೆಕ್ಷನ್ ಟೆಂಪ್ರವರಿ ಕನೆಕ್ಷನ್ ಒಂದು ಬೇಕು ನಾವೇ ನಿಮ್ಗೆ? ಮಾಡಿಸ್ಕೊಡ್ತೀವಿ. ಹಾ, ನಮ್ಮ ಇವ್ರು ಇರ್ತಾರೆ ವೆಂಡರ್, Okay. ಅದರಿಂದ ಮಾಡಿಸಿ ಕೊಡ್ತೀವಿ. ಅದು ಚಾರ್ಜಸ್ ಏನಾಗುತ್ತೆ ಅದು ಕ್ಲೈಂಟ್ಸ್ ಪೇ ಮಾಡಬೇಕಾಗುತ್ತೆ. ಓಕೆ, ಟೆಂಪ್ರರಿ ಕನೆಕ್ಷನ್ ಬೇಕಾಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಕನೆಕ್ಷನ್ಸ್ ಬೇಕು. ಟೆಂಪ್ರರಿ ವಾಟರ್? ವಾಟರ್ ಬಂದು ಕ್ಲೈಂಟ್ಸ್ ಕೊಡ್ತೀವಿ. ಓಕೆ, ಅವರು ಬೋರ್ವೆಲ್ ಆದ್ರೂ ಕೊಡ್ಬೋದು, ಟ್ಯಾಂಕ್ ಎಲ್ಲ ಓಡಿಸ್ಕೊಡ್ಬೋದು. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫ್ಲೋರ್ ಪ್ಲಾನ್ ನೀವು ಕೊಡ್ತೀರಾ, ಟೆಂಪ್ರರಿ ಪವರ್ ಮತ್ತೆ ನೀವಾದ್ರೂ ಮಾಡಿಸ್ಕೊಡ್ಬೋದು, ಅವರು ಮಾಡಿಸ್ಕೊಡ್ಬೋದು ಕ್ಲೈಂಟ್ ಆದ್ರೂ. ಸಪ್ಲೈ ಓಕೆ ಪ್ಲಾನ್ ಅಪ್ರೂವಲ್ಸ್. ಓಕೆ ಸರ್, ಓಕೆ. ನಿಮ್ದು ಇದು ಬಜೆಟ್ ಪ್ಯಾಕೇಜ್ ಬಂದು 1,500 rupees ಪರ್ ಸ್ಕ್ವೇರ್ ಫೀಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ.